ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಆದ್ಮೇಲೆ ವಿಶೇಷವಾಗಿ ಇಂದು ಬೈಬಲ್ ಸಂಗಾತಿ, ಒಂದು ವರ್ಷದಲ್ಲಿ ಬೈಬಲ್. ಲೆಟ್ ಅಸ್ ವೆಲ್ಕಮ್ ಆಲ್ ಆಫ್ ಯು ಟು ದ ಬೈಬಲ್ ಎಪಿಸೋಡ್, ಬೈಬಲ್ ಇನ್ ಎ ಇಯರ್. ಇವತ್ತು ನಾವು ನೋಡಲಿರುವ ಅಧ್ಯಾಯಗಳು ಆದಿಕಾಂಡ 24, ಯೋಬನ ಗ್ರಂಥ 13-14 ಹಾಗೂ ಜ್ಞಾನೋಕ್ತಿಗಳು 2 ವಚನಗಳು 16ರಿಂದ 19. ಹೌದು ಪ್ರಿಯರೇ, ಅಧ್ಯಾಯ 24 ನೋಡುವುದಾದರೆ ಆದಿಕಾಂಡದಲ್ಲಿ ವಿಶೇಷವಾಗಿ ಇಲ್ಲಿ ಇಸಾಕ ಮತ್ತು ರಬೇಕ್ಕಳ ನಡುವೆ ವಿವಾಹ ಏರ್ಪಡುತ್ತದೆ. ಏಕೆಂದರೆ ಅಬ್ರಹಾಮ ವಿಶೇಷವಾಗಿ ತನ್ನ ಸರ್ವೇಶ್ವರ ಆಜ್ಞೆಯಂತೆ ಆಣತಿಯಂತೆ ಅಬ್ರಹಾಮನು ತನ್ನ ಮಗ ಇಸಾಕನಿಗೆ ರಬೇಕ್ಕಳನ್ನು ತರುತ್ತಾನೆ. ಕಾನಾನ್ ದೇಶದಿಂದ ನನಗೆ ನನ್ನ ಮಗನಿಗೆ ಹೆಣ್ಣು ಬೇಡ, ನನಗೆ ನನ್ನ ಬಂಧು ಬಳಗದಿಂದಲೇ ಹೆಣ್ಣು ಬೇಕು. Especially when we look into today's chapter 24 in the book of Genesis, we see Abraham sending his servant to find wife for his son Isaac, and he tells him and ensures him that only from his family, from his relatives, that girl should arise out. ಅದರಂತೆ ಅವನ ಆಣತಿಯಂತೆ ವಿಶೇಷವಾಗಿ ಸೇವಕ ಹೋಗುತ್ತಾನೆ. ಹೋಗಿ ಆ ರಬೇಕ್ಕಳನ್ನು ಅಲ್ಲಿ ಆ ಒಂದು ನಾಹೋರ್ನ ಆ ಬೆತುವೆಲನ ಮಗಳಾದ ಆ ರಬೇಕ್ಕಳನ್ನು ಹುಡುಕಿ ತರುತ್ತಾನೆ. ಹೇಗೆಂದರೆ ಅವಳು ನೀರಿಗೆಂದು ಒಂದು ಬಾವಿಗೆ ಬಂದಿದ್ದಳು. ಅಲ್ಲಿ ಹೋಗಿ ಅವನು ದೇವರಲ್ಲಿ ಬಿಡುತ್ತಾನೆ. ಯಾರು ಈ ಬಾವಿಗೆ ಬರುತ್ತಾರೆ, ಆಕೆ ಯಾರು ನನಗೋಸ್ಕರ, ನನ್ನ ದಾಹಕ್ಕೋಸ್ಕರ ನೀರನ್ನು ಕೊಡುತ್ತಾರೆ, ನನ್ನ ಒಂಟೆಗಳಿಗೋಸ್ಕರ ನೀರನ್ನು ಕೊಡುತ್ತಾರೆ, ಅವಳೇ ದೇವರು ಆಯ್ಕೆ ಮಾಡಿದಂಥ ಹೆಣ್ಣು ಎಂಬುದಾಗಿ ತನ್ನ ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾನೆ. ಹೌದು ಪ್ರಿಯರೇ, he always, and is here we see the servant goes in search of the girl, bride, and whoever comes there to the well and whoever gives him water and to his camel, and she will be the chosen one by Israel's God. Yes, and we see Rebecca comes here and gives water, provides water to this man, to this servant, and even to the camel of his. ಹೌದು, ಅಂತೆ ವಿಶೇಷವಾಗಿ ಇಲ್ಲಿ ದೇವರ ಆ ಒಂದು ಒಡಂಬಡಿಕೆಯನ್ನು ನಾವು ಇಲ್ಲಿ ಮೊದಲನೇದಾಗಿ ಸ್ಮರಿಸಬೇಕು. ದೇವರ ಒಡಂಬಡಿಕೆಯಂತೆ ವಿಶೇಷವಾಗಿ ಅಬ್ರಹಾಮನ ಆಣತಿಯಂತೆ ಸರ್ವೇಶ್ವರ ಆಜ್ಞೆಯಂತೆ ರಬೇಕ್ಕಳು ಸಿಗುತ್ತಾಳೆ ಇಸಾಕನನ್ನು ವರಿಸಲು. ಹೌದು, ಅದೇ ರೀತಿ ವಿಶೇಷವಾಗಿ ಇಲ್ಲಿ ವಿಧೇಯತೆಯನ್ನು ನಾವು ಎರಡನೇದಾಗಿ ವಿಧೇಯತೆಯನ್ನು ಗಮನಿಸಬಹುದು. When we look into the obedience of Rebecca and the servant, is marvelous because they obey the God's commandment, listen to the voice of God. Even Rebecca, from her side, she listens to the God's voice. And when we look at the hospitality and generosity of Rebecca, it is wonderful. She provides water. Not only providing water, she takes the servant to her house, introduce him to her brother and to the family of Nahor, that is brother of Abraham. ಹೌದು, ಇಷ್ಟು ಮಾತ್ರವಲ್ಲ, ಅವಳ ಔದಾರ್ಯತೆ ಅಂದರೆ ರೆಬೆಕ್ಕಳ ಔದಾರ್ಯತೆ ಮತ್ತು ದೀನತೆ, ವಿಧೇಯತೆಯನ್ನು ಇಲ್ಲಿ ನಾವು ಸ್ಮರಿಸಬಹುದು. ತನ್ನ ಮನೆಗೆ ಒಂದು ರಾತ್ರಿ ತಂಗಲು ಕರೆದುಕೊಂಡು ಹೋಗುತ್ತಾಳೆ. ಮಾತ್ರವಲ್ಲ, ಇಲ್ಲಿ ವಿಶೇಷವಾಗಿ ಆ ಒಂದು ಸೇವಕ ಆಕೆಗೆ ರೆಬೆಕ್ಕಳಿಗೆ ತಂದಿದಂಥ ಬೆಳ್ಳಿ ಬಂಗಾರವನ್ನೆಲ್ಲ ಕೊಡುತ್ತಾನೆ. ಮಾತ್ರವಲ್ಲ, ಆಕೆಯ ತಾಯಿ ಮನೆಗೂ ಕೊಡುತ್ತಾನೆ. ಹೌದು, ಇದನ್ನು ನಾವು 24ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಅದೇ ರೀತಿ ಯೋಬನ ಗ್ರಂಥ 13 ಅಧ್ಯಾಯವನ್ನು ನೋಡುವುದಾದರೆ ಇಲ್ಲಿ ಯೋಬ ವಿಶೇಷವಾಗಿ ತನ್ನ ಪರಿಸ್ಥಿತಿಯನ್ನು ದೇವರ ಮುಂದೆ ಹೇಳಿಕೊಳ್ಳಲು ಬಯಸುತ್ತಾನೆ. ಒಂದು ಹದಗೆಟ್ಟ ಪರಿಸ್ಥಿತಿ, ಕ್ಷೀಣಿಸುತ್ತಿದ್ದ ಪರಿಸ್ಥಿತಿ ದೇವರಲ್ಲಿ, ಆದರೆ ಅವನು ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. Here Job is trying to present his case, his confidence in God despite of his suffering, and he expresses his integrity. Yes, but Lord does not
ಡಿಲೇ ಇನ್ ಇಸ್ ಜಸ್ಟಿಸ್. ಹೌದು ಪ್ರಿಯರೇ, ಇಲ್ಲಿ ಯೋಬ ವಿಶೇಷವಾಗಿ ಆ ಒಂದು ನ್ಯಾಯಕ್ಕಾಗಿ, ದೇವರ ತೀರ್ಪಿಗಾಗಿ ಮೊರೆ ಇಡುತ್ತಾನೆ ಕ್ಷಣ ಕ್ಷಣಕ್ಕೂ. ಹೌದು, ತಾಳ್ಮೆಯಿಂದ ಸಹನೆಯಿಂದ ಮೊರೆಯಿಡುತ್ತಾನೆ. ಯರ್ ಜೋಬ್ ವೇಟ್ಸ್ ಪೇಷಂಟ್ಲಿ for the divine justice to be done. And when we look at the critique of human wisdom, Job accuses his friends for misinterpreting his suffering. ಹೌದು, ಇಲ್ಲಿ ಯೋಬನ ಯಾತನೆಯನ್ನು ಇವರು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಆತನ ಸ್ನೇಹಿತರು ಅದನ್ನು ದೇವರ ಮುಂದೆ ಅವನು ಹೇಳಿಕೊಳ್ಳುತ್ತಾನೆ, ನಿವೇದಿಸುತ್ತಾನೆ. ಅದು ಪ್ರಿಯರೇ, ಆದ್ದರಿಂದ ಇಲ್ಲಿ ನಾವು ನೋಡಬಹುದು, ಯೋಬ ಕೊನೆಗೆ ದೇವರನ್ನು ನಂಬುತ್ತಾನೆ. ದೇವರ ಅಸ್ತಿತ್ವದಲ್ಲಿ, ಆ ದೇವರ ಪ್ರೀತಿಯಲ್ಲಿ, ದೇವರ ಕರುಣೆಯಲ್ಲಿ ಅವನು ಮೊರೆಯಿಡುತ್ತಾನೆ. ಅದೇ ರೀತಿ ಯೋಬನ ಗ್ರಂಥ 14, when we look into the chapter 14, we see human frailty and mortality. Job compares his life to a fading flower. Why God is not compassionate to me, kind to me? Why is angry with me? Though I am decaying in myself, but God has to answer me now. ಹೇಳುತ್ತಾನೆ. ಆ್ಯಂಡ್ ಇಲ್ಲಿ ಯೋಬ ಹೇಳುತ್ತಾನೆ, ದೇವರು ನನಗೀಗ ಉತ್ತರ ಕೊಡಬೇಕು, ಉತ್ತರಿಸಬೇಕು. ಆತನನ್ನು ಆ ಒಂದು ಬಾಡಿ ಹೋಗುವ ಹೂವಿಗೆ ಹೋಲಿಸಿದ್ದಾನೆ. ತನ್ನ ಜೀವನವನ್ನು, ತಾನು ಅನುಭವಿಸುತ್ತಿರುವ ಯಾತನೆಯನ್ನು, ಆ ಒಂದು ಕಷ್ಟ ಸಂಕಟವನ್ನು. ಆದರೂ ಸಹ ವಿಶೇಷವಾಗಿ ಯೋಬ ತನ್ನ ಸಾವಿನ ಬಗ್ಗೆಯೂ ಅವನು ಮಾತಾಡಿದ್ದಾನೆ. ಹೇಗೆಂದರೆ, ಯೋಬನಿಗೆ ಇನ್ನೂ ನನ್ನ ಜೀವ ಹೋಗುತ್ತದೆ, ನಾನು ಸಾಯುತ್ತಿದ್ದೇನೆ, ನನ್ನ ಜೀವ ಸಂಪೂರ್ಣವಾಗಿ ಎಲ್ಲೋ ಒಂದು ಹಡಗಿದೆ. ಸೊ he completely separates his life from his death. He sees death as separation. There is no hope in life. That's what he feels. But he hopes for renewal. In the verses 13 to 18, Job wonders if there is life after death. And there's also a tension between despair and hope. ಹೌದು ಪ್ರಿಯರೇ, ಇಲ್ಲಿ ವಿಶೇಷವಾಗಿ ನಾವು ಸಾವು ಮತ್ತು ಬದುಕಿನ ನಡುವೆ ಯೋಬ ವಿಶೇಷವಾಗಿ ದೇವರಲ್ಲಿ ಕೇಳುತ್ತಾನೆ, ದೇವರೇ, ನೀವು ಇರುವುದಾದರೆ ನನ್ನನ್ನು ಬದುಕಿಸಿ, ಈ ಯಾತನೆಯನ್ನು ಕೊನೆಗೊಳಿಸಿ. ಈ ಯಾತನೆ ಸಾಕಾಗಿದೆ, ನನಗೆ ಸಾಕಾಗಿ ಹೋಗಿದೆ. enough this suffering. I don't want to suffer more. Please take away this suffering. ಆದರೂ ಸಹ ಕೊನೆಯದಾಗಿ ಯೋಬ ದೇವರ ಅಸ್ತಿತ್ವವನ್ನು, ದೇವರ ನ್ಯಾಯವನ್ನು, ತೀರ್ಪನ್ನು, ಕರುಣೆಯನ್ನು ಒಪ್ಪಿಕೊಳ್ಳುತ್ತಾನೆ, ಅಂಗೀಕಾರ ಮಾಡುತ್ತಾನೆ. ಮಾತ್ರವಲ್ಲ, when we see God's sovereignty, he acknowledges God's sovereignty and he tells him God controls everything in this world. Yes, though God gives suffering and God will take the suffering away from me. ಹೌದು, ಅದನ್ನೇ ನೋಡ್ತೇವೆ. ಅದನ್ನೇ ನಾವು ಮುಂದುವರೆದ ಜ್ಞಾನೋಕ್ತಿಗಳಲ್ಲಿ ನೋಡುತ್ತೇವೆ. ಅಧ್ಯಾಯ 2 ವಚನಗಳು 16-19. When we look into the Proverbs chapter 2 verses 16 to 19, we see this passage warns against the seductive and destructive influence of immoral women and her unfaithfulness. Yes, especially a evil or a wicked women, always unfaithful, and it is dangerous to one's life, one's morality. So wisdom here, especially her wisdom, always declines one's life, damages one's life. Yes, wisdom of God delivers us from these kind of evil women, from this kind of wicked women. So consequence of immorality leads to sin and one's death. ಸೊ ಆದ್ದರಿಂದ ಎಂದು ವಿಶೇಷವಾಗಿ ನಾವು ಜ್ಞಾನವನ್ನು ಹರಸಬೇಕೆಂದರೆ ನಾವು ವಿಶೇಷವಾಗಿ ಈ ಲೋಕಕ್ಕೆ ಬೇಡವಾದ ಅಥವಾ ಒಂದು ನೀತಿಗೆಟ್ಟ ಮಹಿಳೆಯೊಂದಿಗೆ ಅಥವಾ ನೀತಿಗೆಟ್ಟ ಯಾವ ಒಂದು ಸ್ತ್ರೀಯೊಂದಿಗೆ, ಪರಸ್ತ್ರೀಯೊಂದಿಗೆ ನಾವು ಸಂಘ ಮಾಡಬಾರದು. ಅದನ್ನೇ ಇಂದು ಜ್ಞಾನ ನಮಗೆ ಕರೆ ನೀಡುತ್ತಿದೆ.
ಜ್ಞಾನ ಹೇಳುತ್ತಿದ್ದಾರೆ. ವಿಶೇಷವಾಗಿ ದೇವರ ಜ್ಞಾನದಿಂದ ನಮಗೆ ಸತ್ಯಸಂಧತೆಗೆ ನಮ್ಮನ್ನು ಕೊಂಡೊಯ್ಯುತ್ತದೆ, ಸತ್ಯ ಪುರುಷರನ್ನಾಗಿ ಮಾಡುತ್ತದೆ, ಅದು ನ್ಯಾಯ ನೀತಿಯನ್ನು ಒದಗಿಸುತ್ತದೆ. ಆದರೆ ಯಾವಾಗ ನೀತಿಗೆಟ್ಟ ಮಹಿಳೆಯೊಂದಿಗೆ ನಾವು ಸಹವಾಸ ಮಾಡುವಾಗ ಆ ನೀತಿಗೆಟ್ಟವಳು ನಮ್ಮನ್ನು ಮರಣಕ್ಕೆ, ಸಾವಿಗೆ ಅಥವಾ ಈ ಒಂದು ಪಾಪಕ್ಕೆ ಕೊಂಡೊಯ್ಯುತ್ತಾಳೆ. ಆದ್ದರಿಂದ ಲೆಟ್ ಅಸ್ ಅವಾಯ್ಡ್ ದ ಅನ್ಫೇತ್ಫುಲ್ನೆಸ್, ಲೆಟ್ ಅಸ್ ಅವಾಯ್ಡ್ ದ influence nature of immoral women. So let us come to God, let us seek the wisdom of God in being in His presence. ಆದ್ದರಿಂದ ವಿಶೇಷವಾಗಿ ದೇವರ ಪ್ರಸನ್ನತೆಯನ್ನು ಒಪ್ಪೋಣ, ದೇವರ ಜ್ಞಾನವನ್ನು ಅರಸೋಣ. ಈ ಲೋಕದ ಅಂಕು ಡೊಂಕುಗಳನ್ನು ತ್ಯಜಿಸಿ, ಕೆಟ್ಟದನ್ನು ಬಿಟ್ಟು, ಅನೀತಿಯನ್ನು ಬಿಟ್ಟು, ಅನೈತಿಕತೆಯನ್ನು ಬಿಟ್ಟು ದೇವರನ್ನೇ ಹರಸಿ ಬಾಳೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.